ನಿನ್ನೆ ದಿನ ಶ್ರೀರಾಮುಲು ಅವರು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ನೇರ ಆರೋಪವನ್ನ ಮಾಡ್ತಾರೆ. ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ನಿನ್ನೆ ದಿನದ ರಾಮುಲು ಅವರ ಮಾತಿಗೆ ಇವತ್ತೇನಾದ್ರೂ ಜನಾರ್ದನ್ ರೆಡ್ಡಿ ಅವರು ಉತ್ತರವನ್ನ ಕೊಡ್ತಾರಾ, ಏನ್ ಹೇಳ್ತಾರೆ ಅನ್ನೋದು. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಂಡೂರು ಸೋಲಿನ ಹೊಣೆ ಹೊರಿಸಿದ್ದಕ್ಕೆ ರಾಮುಲು ನಿನ್ನೆ ದಿನ ಕಿಡಿಕಾರಿದ್ರು. ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಸಿಡಿಮಿಡಿಗೊಂಡಿದ್ರು ಶ್ರೀರಾಮುಲು ಅವರು. ರೆಡ್ಡಿ ನನ್ನನ್ನ ಮುಗಿಸೋದಕ್ಕೆ ನೋಡ್ತಾ ಇದ್ದಾರೆ, ಅಂದ್ರೆ ರಾಜಕೀಯವಾಗಿ ಮುಗಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಶ್ರೀರಾಮುಲು ಆರೋಪದ ಬೆನ್ನಲ್ಲೇ ಇದೀಗ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಕರೆದಿರೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಬಹಳ ಅತ್ಯಾಪ್ತರಾಗಿದ್ದವರು, ಗಳಸ್ಯ ಕಂಠಸ್ಯ ಅನ್ನೋ ರೀತಿಯಾಗಿ. ಆದ್ರೆ ನಿನ್ನೆ ದಿನ ಶ್ರೀರಾಮುಲು ಅವರು ಟಿವಿ9 ಜೊತೆ ಮಾತನಾಡಬೇಕಾದ್ರೆ ನೇರವಾಗಿ ಬೊಟ್ಟು ಮಾಡಿ ತೋರಿಸಿದ್ದೆ ಜನಾರ್ದನ್ ರೆಡ್ಡಿ ಅವರ ಕಡೆಗೆ. ರಾಧಾ ಮೋಹನ್ ದಾಸ್ ಅವರಿಗೆ ಏನ್ ಗೊತ್ತಿತ್ತು, ಅವರಿಗೆ ಹೇಳಿದ್ದೇ ಇವರು ಅನ್ನೋ ರೀತಿಯಾಗಿ ನೇರ ಆರೋಪವನ್ನ ಮಾಡಿದ್ರು.